ಸ್ವಲ್ಪ ದಿನಗಳ ಹಿಂದೆ ಫೇಸ್ಬುಕ್ಕಲ್ಲಿ ಒಂದು ಸ್ಟೋರಿ ನೋಡಿದ ನೆನಪಾಯಿತು. ಒಬ್ಬ ಲೇಡಿ ಇರ್ತಾಳಂತೆ. ಅವಳು ಯಾವಾಗ ನೋಡಿದರೂ ಗಂಡ ಮಕ್ಕಳು ಅಂತ ತುಂಬ ಬ್ಯುಸಿ ಇರ್ತಾಳಂತೆ. ಅವಳ ಫ್ರೆಂಡ್ಸ್ ಎಲ್ಲ ಔಟ್ಸೈಡ್ ಹೋಗೋಣ ಅಂತ ಕರೀತಾ ಇದ್ದರೆ, ನಾನು ಬರಲ್ಲ, ನನ್ನ ಮನೇಲಿ ಅಡುಗೆ ಮಾಡಬೇಕು, ನನಗೆ ಅತ್ತೆ ಮಾವ ಇದ್ದಾರೆ, ನನಗೆ ಮಕ್ಕಳಿದ್ದಾರೆ, ನಾನು ಬರಲ್ಲ, ನನಗೆ ಇವಾಗ ಬರೋಕ್ಕಾಗಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇರ್ತಾಳಂತೆ. ಸ್ವಲ್ಪ ವರ್ಷಗಳು ಕಳೆದ ನಂತರ ಅವಳಿಗೇನೋ ಹೆಲ್ತ್ ಇಶ್ಯೂಸ್ ಬಂದು ಸತ್ತೋಗ್ತಾಳೆ. ಒಂದು ಟೈಮ್ ಇವಳ ಫ್ರೆಂಡು ರೆಸಾರ್ಟಿಗೆ ಹೋಗಿರ್ತಾಳೆ. ಆಗ ಆ ಲೇಡಿ ಗಂಡ ಯಾರೋ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ತುಂಬ ಹ್ಯಾಪಿಯಾಗಿ ನಗ್ತಾ ಹರಟೆ ಹೊಡಿತಾ ಇರ್ತಾನೆ. ಜಸ್ಟ್ 3 ತಿಂಗಳಾಗಿರುತ್ತೆ ಅಷ್ಟೇ. ಆಗ ಈ ಫ್ರೆಂಡಿಗೆ ಆಶ್ಚರ್ಯ ಆಗುತ್ತೆ. 3 ಮಂತ್ಸಿಗೆ ಇಷ್ಟೊಂದು ಮರ್ತೋದ್ರ ಅವ್ರಿಗೆ ಅಂತ ಇವಳಿಗೆ ತುಂಬ ಹೊಂಡರ್ ಆಗುತ್ತೆ. ಮತ್ತು ಈ ಫ್ರೆಂಡ್ ಹೋಗಿ ಆ ಲೇಡಿ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಈಗ ನಿಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಆಗ ಅವರು, ನನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ನರ್ಸ್ ಇಟ್ಟಿದ್ದೀನಿ, ಇವಾಗ ನರ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಟ್ಯೂಷನ್ ಹಾಕಿದ್ದೀನಿ, ಟ್ಯೂಷನಲ್ಲಿ ಹೋಗ್ತಾರೆ. ನೆಕ್ಸ್ಟ್ ಇಯರ್ ನಾನು ಹಾಸ್ಟೆಲ್ಗೆ ಹಾಕ್ತಾಯಿದ್ದೀನಿ. ಇನ್ನು ನಮ್ಮ ಮನೆ ಅಡುಗೆ ಕೆಲಸ ಮಾಡೋದಕ್ಕೆ ಸರ್ವೆಂಟ್ ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಟ್ಟರೆ ಅವರು ಮನೆಯಲ್ಲಿ ಏನು ಥಿಂಗ್ಸ್ ಇಲ್ಲ ನೋಡಿಕೊಂಡು ತಂದಾಕಿ ಅಡುಗೆ ಕೆಲಸ ಮಾಡ್ತಾಯಿದ್ದಾರೆ. ಕಷ್ಟ ಆಯಿತು ಎಲ್ಲರಿಗೂ, ಬಟ್ ಲೈಫ್ ಗೋಸ್ ಆನ್ ಅಂದ್ರಂತೆ. ಸೊ ಮಾರಲ್ ಆಫ್ ಸ್ಟೋರಿ, ನಮಗೆ ಅಂತ ಸ್ವಲ್ಪ ಟೈಮ್ ಇರಲಿ. ಬ್ಯುಸಿ ಲೈಫ್ ಅಂತ ನಮ್ಮವ್ರನ್ನ ಮರೆತು ಎಲ್ಲರೂ ದೂರ ಮಾಡ್ಕೊಳ್ತಿದ್ದೇವೆ. ಚಿಟಿಕೆ ಹೊಡೆಯೋದ್ರಲ್ಲಿ ಟೈಮ್ ಹೋಗುತ್ತೆ. ಸೊ ಎಂಜಾಯ್ ಡೂಯಿಂಗ್ ವಾಟ್ ಯು ಡೂ.